ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದೇವರೇ ಅವರನ್ನು ನಿರ್ದೋಷಿಗಳೆಂದು ನಿರ್ಣಯಿಸುವಾಗ ಅವರನ್ನು ದೋಷಿಗಳೆಂದು ನಿರ್ಣಯಿಸುವವರು ಯಾರು? ಇಂದಿನ ವಾಚನದಲ್ಲಿ 2 ವಿಷಯಗಳನ್ನು ದೇವರು ತಮ್ಮ ಪ್ರೀತಿಯನ್ನು ಯಾವ ರೀತಿಯಲ್ಲಿ ಪ್ರಕಟಪಡಿಸಿದ್ದಾರೆ, ತೋರಿಸಿದ್ದಾರೆ ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಎಂಬುದಾಗಿ ನಾವು ಧ್ಯಾನಿಸ್ಬೋದು. ಮತ್ತು ಇನ್ನೊಂದು, ಈ ಪ್ರೀತಿಯನ್ನು ಅನುಭವಿಸಿ ಯೇಸು ಕ್ರಿಸ್ತರಲ್ಲಿ ಒಂದಾದವರು ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ಕ್ರಿಸ್ತ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಯಾವುದರಿಂದಲೂ ಯಾರಿಂದಲೂ ಸಾಧ್ಯವಿಲ್ಲ ಎಂಬ ಮನವರಿಕೆಯಲ್ಲಿ ಕ್ರಿಸ್ತ ಯೇಸುವಿಗಾಗಿ ಬದುಕಲು ಸಾಧ್ಯ ಎಂಬುದಾಗಿ ನಾವು ಧ್ಯಾನಿಸುತ್ತೇವೆ. ಹೌದು ಪ್ರಿಯರೇ, ದೇವರು ಪಾಪಿಗಳಾದ ನಮ್ಮನ್ನು ತಮ್ಮವರಾಗಿಸಲು ಕೊಟ್ಟ ಅತಿ ಶ್ರೇಷ್ಠ ಬೆಲೆ ತಮ್ಮ ಪುತ್ರನನ್ನೇ ಬಲಿಯಾಗಿ ಅರ್ಪಿಸಿದರು. ಕಾರಣ ದೇವರು ನಮ್ಮನ್ನು ಪ್ರೀತಿ ಮಾಡಿ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡರು, ದತ್ತು ಮಕ್ಕಳನ್ನಾಗಿಸಿದರು, ನಮಗೆ ಪಾಪ ಕ್ಷಮೆ ನೀಡಿ ವಿಮೋಚಿಸಿದರು. ಹೀಗೆ ತಂದೆಯಾದ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ನಿರ್ದೋಷಿಗಳೆಂದು, ನೀತಿವಂತರು ಎಂದು ನಿರ್ಣಯಿಸಿದ್ದಾರೆ. ಪ್ರಿಯರೇ, ಅತಿ ಉನ್ನತ ಆಧ್ಯಾತ್ಮಿಕ ಆಶೀರ್ವಾದ ಕ್ರಿಸ್ತ ಯೇಸುವಿನಲ್ಲಿ ಇವತ್ತು ನಮಗೆ ಲಭ್ಯವಾಗಿದೆ. ಅದೇನೆಂದರೆ ದೇವರೇ ನಮ್ಮನ್ನು ನಿರ್ದೋಷಿಗಳೆಂದು ನಿರ್ಣಯಿಸಿದ್ದಾರೆ. ಈಗ ನಮ್ಮ ಸ್ವಂತ ಬುದ್ಧಿ ನಾನು ಅಪರಾಧಿ, ನಾನು ಪಾಪಿ ಎಂಬ ಒಂದು ಗಿಲ್ಟ್ ಫೀಲಿಂಗಲ್ಲಿ ಇದ್ದರೆ, ಮತ್ತು ಇತರರು ನೀನು ದೋಷಿ ಎಂದು ತೀರ್ಪು ಕೊಟ್ಟಾಗ, ಅಥವಾ ಪಿಶಾಚಿ ಬಂದು ನೀನು ದೋಷಿ, ಅಪರಾಧಿ ಎಂದು ತೋರಿಸುವಾಗ, ಪ್ರಿಯರೇ, ಒಂದು ವೇಳೆ ನಾವು ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಡುವವರಾದರೆ ನಮಗೆ ತಿಳಿಯಬೇಕಾದ ಸತ್ಯ, ನನ್ನನ್ನು ಅಂದರೆ ವಿಶ್ವಾಸಿಯನ್ನು ದೇವರು ನಿರ್ದೋಷಿಯಾಗಿ ನಿರ್ಣಯಿಸಿದ್ದಾರೆ. ಇನ್ನು ದೋಷಿ ಎಂದು ಯಾರು ನಿರ್ಣಯಿಸಲು ಸಾಧ್ಯವಿಲ್ಲ. ನಮ್ಮ ಸ್ವಂತ ಬುದ್ಧಿ, ಇತರರು, ಪಿಶಾಚಿ ಯಾರು ನಮ್ಮನ್ನು ದೋಷಿ ಎಂದು ನಿರ್ಣಯಿಸಲು ಸಾಧ್ಯವೇ ಇಲ್ಲ. ಪ್ರಿಯರೇ, ಈ ಸತ್ಯ ನಮಗೆ ಗ್ರಹಿಕೆ ಆದರೆ ನಾವು ಸ್ವತಂತ್ರರಾಗಿ ಒಂದು ಕನ್ವಿಕ್ಷನಲ್ಲಿ ಬದುಕಬಹುದು. ಯೇಸು ಕ್ರಿಸ್ತರ ಪರಿಶುದ್ಧ ರಕ್ತ ನಮ್ಮಲ್ಲಿರುವ ದೋಷ ನೀಗಿಸಿತು ಮಾತ್ರವಲ್ಲ, ನಮ್ಮ ಕುರಿತಾಗಿ ತಂದೆಯ ಮನಸ್ಸು ಮತ್ತು ಹೃದಯದಲ್ಲಿರುವ ದೋಷವನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿತು. ಪ್ರಿಯರೇ, ಯೇಸು ಕ್ರಿಸ್ತರ ಶುಭ ಸಂದೇಶದ ಈ ಸತ್ಯಗಳು ನಮಗೆ ಮನವರಿಕೆ ಆದಾಗ, ಅನುಭವವಾದಾಗ, ಯಾವ ರೀತಿಯಲ್ಲಿ ಸಕ್ಕರೆ ನೀರಲ್ಲಿ ಒಂದಾಗಿ ಕಲಸಿದಾಗ ಅದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲವೋ, ಯೇಸು ಕ್ರಿಸ್ತರ ಪ್ರೀತಿಯಲ್ಲಿ ಒಂದಾದ ನಮ್ಮನ್ನು ಯಾರಿಂದಲೂ ಯಾವುದರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಶುಭ ಸಂದೇಶ ನಿಮಿತ್ತ ಇರ್ಬೋದು, ಪವಿತ್ರೀಕರಣದ ಹಂತದಲ್ಲಿ ಬರುವ ಯಾವುದೇ ಕಷ್ಟ ಸಂಕಟ ಇರ್ಬೋದು, ಅನೇಕ ಪ್ರವಾದಿಗಳು, ಪ್ರೇಷಿತರು ಈ ಪ್ರೀತಿಯನ್ನು ಅನುಭವಿಸಿ ಯೇಸು ಸ್ವಾಮಿಗಾಗಿ ಬದುಕಲು, ಸಾಯಲು ಎಲ್ಲ ಸಂದರ್ಭಗಳಲ್ಲಿ ಮುಂದಾದರು. ಆದರೆ ಈ ಪ್ರೀತಿಯನ್ನು ಅನುಭವಿಸದೇ ಇರುವ ಆ ಜೆರುಸಲೇಮಿನಲ್ಲಿರುವ ಫರಿಸಾಯರು ಯೇಸು ಕ್ರಿಸ್ತರನ್ನು ಅರಿಯದೆ, ಅವರ ಪ್ರೀತಿಯನ್ನು ಅನುಭವಿಸದೆ ಮೂರ್ಖರಾಗಿ ಅವರು ಧೈರ್ಯಗೆಟ್ಟು, ನೀವು ಇಲ್ಲಿಂದ ಹೊರಟು ಬಿಡಿ, ಹೆರೋದನು ನಿಮ್ಮನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ದೇವರ ಪ್ರೀತಿ ಅವರಿಗೆ ಅರಿವಿಲ್ಲದೆ ಹೇಳ್ತಾರೆ. ಆದರೆ ಯೇಸು ತಮ್ಮ ಮಿಷನನ್ನು ಶಿಲುಬೆಯ ಮರಣದ ತನಕ ವಿಧೇಯನಾಗಿ ದೇವರನ್ನು ಮತ್ತು ನಮ್ಮನ್ನು ಪ್ರೀತಿ ಮಾಡಿ ತೋರಿಸಿದ್ದಾರೆ. ಪ್ರಿಯರೇ, ಇವತ್ತು ನಾವು ಕೊರತೆಗಳನ್ನು ಹೇಳುತ್ತಾ, ಗೊನಗುಟ್ಟುತ್ತಾ, ಪರರನ್ನು ದೂಷಿಸುತ್ತಾ ಬದುಕೋದಾದರೆ ನಮಗೆ ನಿಜವಾದ ಈ ಪ್ರೀತಿಯ ಅನುಭವ ಆಗಿಲ್ಲ. ಯೇಸು ಕ್ರಿಸ್ತರ ಈ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರ ಎಷ್ಟೆಂಬುದು ನಾವೆಲ್ಲರೂ ಗ್ರಹಿಸಿಕೊಳ್ಬೇಕು. ಅದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಅದಕ್ಕಾಗಿ ತವಕ ಪಡಬೇಕು. ಆಮೇನ್. ಪ್ರೈಸ್ ದ ಲಾರ್ಡ್.